ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಪ್ರಕರಣದಲ್ಲಿ ದೂರು ಕೊಟ್ಟಂತಹ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸರು ಎಫ್ಐಆರ್ ಅನ್ನು ಹಾಕಿದ್ದಾರೆ. ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಜೆಆರ್ ನಗರ, ಜಗಜೀವನ್ ರಾಮ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದ್ದಾರೆ, ಇದು ನೇರವಾದ ಆರೋಪ. ಘಟನೆಯಲ್ಲಿ ಓರ್ವ ಯುವತಿಯ ತಲೆಗೆ ಬಲವಾದ ಗಾಯ ಆಗಿದೆ. ಈ ರೀತಿಯ ಘಟನೆ ಹಿಂದಿನಿಂದಲೂ ಕೂಡ ನಡೀತಾನೇ ಇದೆ. ಮೊದಲೆಲ್ಲ ಈ ಥರದ ಘಟನೆಗಳಾಗ್ತಾ ಇತ್ತು. ಹಿಂದೊಮ್ಮೆ ಮೆರವಣಿಗೆ ವೇಳೆ 3-4 ಬಾರಿ ಬೆಂಕಿ ಹಾಕಿರ್ತಾರೆ. ಇದರಿಂದಾಗಿ ದಲಿತರ ಮೇಲೆ ದೌರ್ಜನ್ಯವಾಗಿರುತ್ತೆ. ಹಿಂದೂ ಭಾವನೆಗಳಿಗೆ ಧಕ್ಕೆ, ದಲಿತರ ಮೇಲಾಗಿರುವ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಹೀಗಂತ ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ದೂರನ್ನು ಕೊಟ್ಟಿದ್ದಾರೆ. ಶಶಿಕುಮಾರ್ ದೂರಿನ ಅನ್ವಯ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದರೆ ಈ ಘಟನೆಗೆ ಪೂರಕವಾದಂತಹ CCTV ಸಾಕ್ಷಿಗಳೇನಾದರೂ ಸಿಗುತ್ತಾ ನೋಡಬೇಕಾಗುತ್ತೆ. ಒಂದು ವೇಳೆ ಸಿಕ್ಕಿದ್ರೆ ಸುಲಭ ಅವ್ರು ಯಾರೋ ಏನು ಅಂತ ಪತ್ತೆ ಹಚ್ಚುವಂಥದ್ದು. ಇಲ್ಲ ಅಂತಂದರೆ ಪೊಲೀಸರಿಗೆ ಸ್ವಲ್ಪ ಕೆಲಸ ಜಾಸ್ತಿ. ಆದರೂ ಇಂಥ ಘಟನೆಗಳಿಗೆ ಕಡಿವಾಣ ಹಾಕಬೇಕು ಅಂದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅವ್ರು ಯಾರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅವ್ರನ್ನ ಒದ್ದು ಒಳಗೆ ಹಾಕಬೇಕು. ಬರೀ ಇಂಥ ಕೆಲಸಗಳೇ ಇವ್ರದ್ದು. ಕತ್ಲೆ ಹೊತ್ತಲ್ಲಿ ಯಾರಿಗೂ ಕಾಣದೇ ಇರೋಂಗೆ ಕಲ್ಲು ಹೊಡೆದು ಬಿಡೋದು. ಇವರಿಗೆ ಮೆರವಣಿಗೆ ಹೋದರೆ, ಗಣಪತಿ ವಿಸರ್ಜನೆ ಆದರೆ ಅದು ಏನು ಸಿಟ್ಟು ಏನು ಕತೆ ಅಂತ ಗೊತ್ತಿಲ್ಲ. ಇವನ್ನೆಲ್ಲ ಚಿಗುರಕ್ಕೆ ಬಿಡಲೇಬಾರ್ದು. ಮೊದಲು ಇಂಥವ್ರ ವಿರುದ್ಧ ಕ್ರಮ ತಗೋಬೇಕು. ಪೊಲೀಸರು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಸಂಸದ PC ಮೋಹನ್ ಕೂಡ ಹೇಳಿದ್ದಾರೆ. ಆ ಘಟನೆ ಆಗುತ್ತೆ. ಇಲ್ಲ ಅಂತಂದರೆ ಪೊಲೀಸರು ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು.